ನೋಡ್ತಿರವಿ ನನ್ನ ಲವ್ ಸ್ಟೋರಿ ಹೇಗೆ ಹಿಟ್ಟಾಗತ್ತೆ ಅಂತ. ಆಮೇಲೆ ಜನ ಲೈಲಾ ಮಜ್ನು, ದೇವದಾಸ್ ಪಾರ್ವತಿ, ಶಾಜಾನ್ ಮುಮ್ತಾಜ್ನು ಮರಿತಾರೆ. ನೋಡ್ತಿರೋ ಅವ್ರ ಸ್ಟೋರಿನ 1-2 ಸಲ ಓದಿದ್ದೀನಿ, ಅದಕ್ಕೆ ಚೆನ್ನಾಗಿದೆ. ಆದರೆ ನಿನ್ನ ಸ್ಟೋರಿನ ದಿನ ಕೇಳಿ 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 ಸಾಕ ಹೋಗಿದೆ ನನಗೆ. ಫ್ರೆಂಡ್ ಲವ್ ಮಾಡ್ತೀಯನಂದ್ರೆ ಸಪೋರ್ಟ್ ಮಾಡೋದು ಬಿಟ್ಟು ಈ ಥರ ಗೋಳಾಡ್ತಿದ್ಯಲ್ಲ. ಹೌದು, ನಿನ್ನ ಮನಸ್ಸಿನ ಮಾತು ಕೇಳುವಂಥ ಐಡಿಯಾ ಕೊಟ್ಟೆ ನೋಡು, ಅದೇ ತಪ್ಪು. ಈಗ ನೋಡು, ಕೇಳಿದನ್ನೇ 1000 ಸಲ ಕೇಳೋ ಆಗೋಗಿದೆ ನನಗೆ. ಏನೋ ಜೋಶಲ್ಲಿ ಹೇಳ್ತೀನಿ, ಸುಮ್ಮನೆ ಕೇಳಿಸ್ಕೊಳಕ್ಕೆ ಏನೋ ನಿನಗೆ. ಜೋಶು ಅದು ಈ ರೇಂಜಿಗೆ ಅಲ್ಲ ಕಣೋ. ಮಿಸ್ ಮುಗುತಿನ ಫಂಕ್ಷನಲ್ಲಿ ನೋಡಿದೆ, ಲವ್ ಎಟ್ ಫಸ್ಟ್ ಸೈಟ್ ಆಯಿತು, ಓಕೆ. ಕಾಲೇಜ್ ಹತ್ರ ಫೈಟ್ ಆಯಿತು, ಅದನ್ನು ಜೋಶಲ್ಲಿ ಹೇಳ್ಕೊಂಡೆ, ಒಪ್ಕೊಳ್ಳೋಣ. ಅವಳ ಜೊತೆ ಮಾತಾಡಿರೋ ಪ್ರತಿ ಪದನೂ ನೆನ್ಪಿಡ್ಕೊಂಡು 50 ಸಲ ಹೇಳ್ತಿದ್ಯಲ್ಲ, ಹೀಗೆ ಮಾಡಿದ್ರೆ ನನ್ನ ಬ್ರೈನಲ್ಲಿರೋ ಮೆಮೊರಿ ಸ್ಟೋರೇಜ್ ಎಲ್ಲ ಖಾಲಿಯಾಗಿ ಹೋಗುತ್ತೆ ಹೇಳ್ತಾ ಇದ್ದೀನಿ. ಆದರೆ ನನ್ನ ಬ್ರೈನು ಮಿಸ್ ಮೂಗುತಿ ಮೆಮೊರಿನ ಸೇವ್ ಮಾಡ್ಕೊಳ್ಳೋಕ್ಕೆ ಜಾಗ ಮಾಡ್ಕೊಳ್ತಿದೆ. ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಈಗ ನನಗೆ ಮಲಗಕ್ಕೆ ಬಿಟ್ಬಿಡು. ಅಭಿ ಎದ್ದೇಳೋ, ನಾವಿನ್ನೂ ಮಿಸ್ ಮೂಗುತಿಗೆ ಕ್ಲೋಸ್ ಆಗಬೇಕು ಅಂತ ಡಿಸ್ಕಸ್ ಮಾಡಿಲ್ಲ. ಕಾಲೇಜ್ಗೆ ಹೋಗೋದು ಅಂತ ಡಿಸೈಡ್ ಆಯ್ತಲ್ವೇನೋ, ಅದನ್ನೇ ಮಾಡೋ. ನಾಳೆ ಬೆಳಿಗ್ಗೆ ಬೇಗ ಎದ್ದು ಕಾಲೇಜ್ಗೆ ಹೋಗು, ನೀನು ಹುಡುಗಿ ಸಿಗ್ತಾಳೆ, ನೀನು ಖುಷಿ. ಇನ್ನೂ ಏನೋ ಬೇಕು ಕಣ. ನೋಡು, ಸತ್ಯ ಅಂತೆ. ಸತ್ಯ, ನಿನ್ನ ಭಾವಂದೆ ಮೆಸೇಜ್. ಹೌದಾ? ಏನಂತೆ? ಲಕ್ಕಿ ಡ್ರಾ ಏನಾಯ್ತು ಅಂತ ಕೇಳ್ತಿದ್ದಾನೆ. ಅದು ಯಾಕಾದರೂ ಲಕ್ಕಿ ಡ್ರಾ ಅಂತ ಹೇಳಿದ್ರು. ಈ ಮನುಷ್ಯ ಬೆನ್ನಿಗೆ ಬಿದ್ದಿರೋ ಬೇತಾಳ ಥರ ನನ್ನ ಬೆನ್ನಿಂದ ಬಿದ್ದಿದ್ದಾನೆ. ಐಡಿಯಾ ಅಭಿ, ಇದೇ ನೆಪ ಇಟ್ಕೊಂಡು ಅವ್ರ ಅಡ್ರೆಸ್ ತಗೋ. ತಗೊಂಡು ನೀನು ತಗೊಳ್ಳೋ, ಅವ್ರ ಮನೆ ಪರಿಚಯ ನಾನು ಮಾಡ್ಕೋತೀನಿ. ನಿನ್ನ ತಲೆಯಲ್ಲಿ ಏನು ಓಡ್ತಿದ್ಯೋ? ನಾನು ಹೇಳಲ್ಲ, ಮುಂದೆ ನೀನೇ ನೋಡ್ತೀಯ. ಸರಿ, ಬಾಯ್. ಒಂದು ನಿಮಿಷ ಗಾಡಿ ನಿಲ್ಲಿಸಿ. ಗಾಡಿ ರಿವರ್ಸ್ ತಗೊಳ್ಳಿ. ರಮ್ಯಾ, ಮುಂದೆ ಯೂ ಟರ್ನ್ ಮಾಡಿಕೊಂಡು ಆ ರೋಡಿಗೆ ಬನ್ನಿ. ರಮ್ಯಾ, ವಿರಾಟ್ ಸಂಪನ್ನೆ ಮದ್ವೆ ಆಗ್ತಿದ್ಯಾ? ನೀನ್ ನಿಜವಾಗ್ಲೂ ಲಕ್ಕಿ ಕಣೆ. ಇದೆಲ್ಲ ಒಂದ್ ಕನ್ಸು ಅನ್ನೋ ತರ ಫೀಲ್ ಆಗ್ತಿದೆ. ಎಸ್, ವಿರಾಜ್ ತಾನಾಗೆ ಬಂದು ಮದ್ವೆ ಆಗೋಣ ಅಂತ ಹೇಳಿದಾಗ ನನ್ಗೂ ಕನ್ಸಿನ ತರನೇ ಫೀಲ್ ಆಗಿತ್ತು. ಅಷ್ಟೊಂದು ಫೀಲ್ ಆಗ್ತಿದ್ಯಾ ರಮ್ಯಾ? ರಮ್ಯಾ, ನೀನಿಲ್ಲಿ ಏನ್ ಮಾಡ್ತಿದ್ಯಾ? ನಾನು ಆಫೀಸಿಂದ ಮನೆಗೆ ಹೋಗ್ತಿದ್ದೆ. ಸಡನ್ ಆಗಿ ನಿನ್ ನೋಡ್ದೆ, ಅದಕ್ಕೆ ಬಂದೆ. ಅದ್ ಸರಿ, ಏನಿದೆಲ್ಲ ರೋಡಲ್ಲಿ? ಅದ್ ನನ್ನಿಷ್ಟ. ನಿನ್ ಮನೆಗ್ ತಾನೇ ಹೊರಟಿರೋದು. ನಿನ್ ಮನೆ ದಾರಿ ಆ ಕಡೆ ಇದೆ. ವಿರಾಜ್ ಡಿಸಿಷನ್ ಇಂದ ಅಷ್ಟೊಂದು ಬೇಜಾರಾಗಿದ್ಯಾ? ಬೇಜಾರಾ? ಅವ್ನ್ ಡಿಸಿಷನ್ ಕೇಳಿನೇ ನಾವ್ ಈ ಪಾರ್ಟಿ ಮಾಡ್ತಾ ಇರೋದು. ಈ ಮದುವೆ ಆಗಕ್ಕೆ ಇಷ್ಟ ಇಲ್ಲ. ನಿನಗೆ ರಮ್ಯಾ ಜೊತೆ ಮದುವೆ ಬೇಡ ಅಂತ ಅನ್ಸಿದ್ರೆ ನನಗೂ ಬೇಡ. ಕೈ ಮುಗ್ದು ಕ್ಷಮೆ ಕೇಳೋ ತಪ್ಪು ನಾನ್ ಮಾಡಿರೋದು. ಬೇಜಾರಾಗಿಲ್ಲ ಅಂತ ನಾನ್ ಸುಳ್ಳು ಹೇಳಲ್ಲ ಅಮ್ಮಮ್ಮ. ಆದ್ರೆ ಅದಕ್ಕೆ ನೀವು ಕ್ಷಮೆ ಕೇಳೋ ಅಗತ್ಯ ಇಲ್ಲ. ನೀವು ದೊಡ್ಡವರು. ಅಂದ್ರೆ
ಈ ಮದ್ವೆ ಆಗೋದು ನಿನಗೂ ಇಷ್ಟ ಇರ್ಲಿಲ್ವಾ? ವಿರಾಜ್ ಮದ್ವೆ ಬೇಡ ಅಂದಿದ್ ಕೇಳಿ ನಿನಗೂ ಖುಷಿಯಾಗಿದ್ಯಾ? ಸುಮ್ಮನೆ ನನ್ನಿಂದ ಕನ್ಫ್ಯೂಷನ್ ಕ್ರಿಯೇಟ್ ಆಯ್ತು. ಸಾರಿ ರಮ್ಯಾ, ನೀನು ಯಾವತ್ತಿದ್ರು ನನ್ನ ಫ್ರೆಂಡ್. ಹೇ, ನೀವು ಕನ್ಫ್ಯೂಸ್ ಆಗಿದ್ದೀರಾ. ವಿರಾಜ್ ಮದ್ವೆ ಪ್ರಪೋಸ್ ಇಟ್ಟಿದ್ದಾನೆ. ನೀವಿಬ್ರು ಸ್ವಲ್ಪ ಸುಮ್ಮನೆ ಇರ್ತೀರಾ? ರಮ್ಯಾ, ಇವರೆಲ್ಲ ಏನ್ ಹೇಳ್ತಾ ಇದ್ದಾರೆ? ವಿರಾಜ್ ಪ್ರಪೋಸ್ ಮಾಡಿದ್ನ, ಅದು ಇಷ್ಟೆಲ್ಲ ಆದ್ಮೇಲೆ. ಯಾವಾಗ? ಪ್ರಪೋಸ್ ಮಾಡಿದಕ್ಕೇನೆ ನಾವಿಲ್ಲಿ ಡ್ಯಾನ್ಸ್ ಮಾಡ್ತಾ ಎಂಜಾಯ್ ಮಾಡ್ತಾ ಇರೋದು. ಜಸ್ಟ್ ಶಟ್ ಅಪ್. ನೀವಿಬ್ರು ಇಲ್ಲಿಂದ ಹೋಗ್ತೀರಾ? ಯಾಕೆ? ಪಾರ್ಟಿನ ಮುಗ್ದೇ ಇಲ್ಲ. ಈಗ ಮುಗೀತು, ಹೊರಡಿ ಇಲ್ಲಿಂದ. ರಮ್ಯಾ, ಅವ್ರನ್ನೆಲ್ಲ ಯಾಕೆ ಕಳಿಸ್ದೆ? ವಿರಾಜ್ ಮತ್ತೆ ಡಿಸಿಷನ್ನ ಚೇಂಜ್ ಮಾಡಿದಾನೆ ಅಂದ್ರೆ ನೀವು ಪಾರ್ಟಿ ಮಾಡ್ಬೋದಿತ್ತಲ್ಲ, ನಾನು ಹೋಗ್ತಿದ್ದೆ. ಮಾಡೋದೆಲ್ಲ ಮಾಡ್ಬಿಟ್ಟು ಇವಾಗ ಹೋಗ್ತೀನಿ ಅಂತ ಹೇಳ್ತಿದ್ಯಾ? ನನ್ ಪಾರ್ಟಿ ಹಾಳು ಮಾಡಕ್ಕೆ ಬಂದ್ಯಾ? ರಮ್ಯಾ, ನೀನ್ ನನ್ ತಪ್ಪು ತಿಳ್ಕೊಳ್ತಾ ಇದ್ಯಾ. ನೀನ್ ಹೀಗೆ ರೋಡ್ ಸೈಡಲ್ಲಿ ಕುಡಿತಿದ್ಯಲ್ಲ, ನೀನ್ ಇನ್ನೂ ಬೇಜಾರಲ್ಲಿದ್ಯಾ ಅನ್ಕೊಂಡು ಬಂದೆ. ನೀನ್ ನೋಡಿದ್ರೆ ಖುಷಿಲಿ. ವಿರಾಜ್ ನಿಜವಾಗ್ಲೂ ನಿನ್ನ ಪ್ರಪೋಸ್ ಮಾಡಿದ್ನಾ ಅಥವಾ ಫ್ರೆಂಡ್ಸ್ ಹತ್ರ ವಿಷಯ ಮುಚ್ಚಿಟ್ಯಾ? ನಿನಗ್ಯಾಕೆ ಅವೆಲ್ಲ? ಇಲ್ಲಿ ಬಂದು ನನ್ನ ಫ್ರೆಂಡ್ಸ್ ಮುಂದೆ ಅವಮಾನ ಮಾಡು ಅಂತ ಹೇಳದ್ನಾ? ಮ್ಯಾನೇಜರ್ ಮಗ್ಳು ಕ್ಲಾಸ್ ಇಷ್ಟೇ ಅಂತ ತೋರಿಸ್ಬಿಟ್ಟಿಯಲ್ಲ. ಇಟ್ಸ್ ಓಕೆ ರಮ್ಯಾ, ಇವತ್ ನಿನ್ ಮಾತಿಗೆ ನಾನು ಬೇಜಾರ್ ಮಾಡ್ಕೊಳಲ್ಲ. ನಿನ್ ಮನ್ಸಲ್ಲಾಗ್ತಿರೋ ನೋವನ್ನ ಹೊರ ಹಾಕ್ಬೇಕು ಅಂದ್ರೆ ಹಾಕು, ನಾನ್ ಕೇಳಿಸ್ಕೊಳ್ತೀನಿ. ನಿಂಗೇನ್ ತಲೆ ಕೆಟ್ಟಿದ್ಯಾ? ನಾನೆಲ್ಲಿ ನೋವಲ್ಲಿದ್ದೀನಿ? ಖುಷಿಯಲ್ಲಿ ಪಾರ್ಟಿ ಮಾಡ್ತಾ ಇರೋದ್ ನಿನ್ ಕಣ್ಣಿಗೆ ಕಾಣಿಸ್ತಾ ಇಲ್ವಾ? ನಂಗೆ ಅರ್ಥ ಆಗುತ್ತೆ ರಮ್ಯಾ. ವಿರಾಜ್ನ ಮದ್ವೆ ಆಗ್ತಿರೋ ವಿಷಯನ ನೀನ್ ಖುಷಿಲಿ ಎಲ್ಲರ ಹತ್ರ ಹೇಳ್ಕೊಂಡಿದ್ಯಾ, ಪಾರ್ಟಿಗೂ ಕರೆದಿದ್ಯಾ. ಆದ್ರೆ ಆ ಮದ್ವೆ ನಡೀತಿಲ್ಲ. ಪಾರ್ಟಿನ ಕ್ಯಾನ್ಸಲ್ ಮಾಡೋಕ್ಕಾಗ್ದೆ ಖುಷಿಯಾಗಿರೋ ಹಾಗೆ ಪ್ರಿಟೆಂಡ್ ಮಾಡ್ತಿದ್ಯಾ ಅಲ್ವಾ? ನಾನ್ ಖುಷಿಯಾಗೇ ಇದ್ದೀನಿ. ಯಾಕೆ? ನನ್ ಖುಷಿನ ನೀನ್ ನೋಡಕ್ ಆಗ್ತಿಲ್ವಾ? ಇಲ್ಲ ರಮ್ಯಾ, ಅರು ಅಮ್ಮ ವಿರಾಜ್ ಎಲ್ಲಾದ್ನೂ ಮರೆತು ಮೂವ್ ಆನ್ ಆಗಿರುವಾಗ ನೀನು ಖುಷಿಯಾಗಿರ್ಬೇಕನ್ನೋದು ನನ್ನ ಆಸೆ ಅಷ್ಟೆ. ಅವ್ರಿಬ್ರು ಏನ್ ಮಾಡ್ತಾ ಇದಾರೆ? ನೀನೇನ್ ಹೇಳ್ತಾ ಇದ್ಯಾ? ಏ, ಸುಮ್ನೆ ಹೋಗಿಲ್ಲಿಂದ. ವಿರಾಜ್ ನಿನ್ನ ಬೇಡ ಅಂದಿದ್ನ ಮರ್ತಿದ್ದಾನೆ ಹೊರತು ನಿನ್ನನ್ನಲ್ಲ ಬಿಡು. ನಿನ್ನೆ ತನಕ ನಿನ್ನ ರಿಜೆಕ್ಟ್ ಮಾಡಿರೋ ಗಿಲ್ಟಲ್ಲೇ ಇದ್ದ ಗೊತ್ತಾ? ಅಬ್ಬಾ, ಈಗ ಸಮಾಧಾನ ಆಯ್ತು. ನಿನ್ ಮನ್ಸಿಗೆ ಬೇಜಾರ್ ಮಾಡಿದೀನಿ ಅಂತ ಗಿಲ್ಟ್ ಹಾಕಿದ್ದು ಗೊತ್ತಾ? ಆದ್ರೆ ಇವತ್ತು ಎಲ್ಲ ಮರ್ತು ಆರಾಮಾಗಿದ್ದಾನೆ. ನೀನು ಹಾಗೆ ಅವನನ್ನ ಮರ್ತು ಆರಾಮಾಗಿರು. ವಿರಾಜ್ ಆರಾಮಾಗಿದ್ದಾನಾ? ನೋ, ಇದು ನಾನು ನಂಬಲ್ಲ. ಅವನಿಗೂ ನಾನಂದ್ರೆ ಇಷ್ಟ. ನನ್ನ ಮನ್ಸಿಗೆ ನೋವು ಮಾಡಿದ್ದಕ್ಕೆ ಅವನು ತುಂಬ ಫೀಲ್ ಮಾಡ್ಕೊಳ್ತಾ ಇದ್ದಾನೆ. ಹಾಗಂತ ನೀನ್ ಬೇಜಾರ್ ಮಾಡ್ಕೊಳ್ಬೇಡ. ವಿರಾಜ್ ನೀನು ಬೆಸ್ಟ್ ಫ್ರೆಂಡ್ಸ್. ನಿಮ್ಮ ಈ ಫ್ರೆಂಡ್ಶಿಪ್ಗೆ ಅರು ಅಮ್ಮನೂ ಅಡ್ಡಿ ಬರಲ್ಲ. ಆಗಿದ್ದೆಲ್ಲ ಒಂದು ಕೆಟ್ಟ ಕನ್ಸು ಅಂತ ಮರೆತು ಖುಷಿಯಾಗಿರು, ಆಯ್ತಾ? ಎಲ್ಲ ಆರಾಮಾಗಿದಾರಂತ ಹೇಳಿ ನನ್ನ ಉರ್ಸಕ್ ನೋಡ್ತಿದ್ಯಾ? ಅಥವಾ ನಾನ್ ಆರಾಮಾಗಿರೋದ್ ನೋಡಿ ನಿನ್ ಕೈಯಲ್ಲಿ ನೋಡಕ್ ಆಗ್ತಿಲ್ವಾ? ಚೇಚೆ, ಅಪಾರ್ಥ ಮಾಡ್ಕೊಳ್ಬೇಡ ರಮ್ಯಾ. ವಿರಾಜ್ ನೆನ್ಪಲ್ಲಿ ಎಲ್ಲಿ ನಿನ್ ಜೀವನ ಹಾಳು ಮಾಡ್ಕೊಳ್ತೀಯ ಅನ್ನೋ ಕಾಳಜಿ ನನ್ಗೆ. ಕುಡ್ದು ಗಾಡಿ ಓಡಿಸೋದು ಸೇಫ್ ಅಲ್ಲ. ನಾನ್ ಡ್ರೈವರ್ನ ಕರ್ಸ್ಲಾ? ಡ್ರೈವರ್ ನಮ್ಮನೇಲೂ ಇದ್ದಾರೆ, ನಾನ್ ಕರೆದ್ರೂ ಬರ್ತಾರೆ. ಅರು ಮನೆ ಸೊಸೆ ಆಗಿದ್ಯಾ ಅಂತ ಸ್ಕೋಪ್ ಕೊಡ್ಬೇಡ. ನೀನು ಮ್ಯಾನೇಜರ್ ಮಗಳು, ಅಷ್ಟರಲ್ಲೇ ಇರು. ನಾನ್ ಮ್ಯಾನೇಜರ್ ಮಗಳಾಗ್ಲೆ, ನನಗೆ ನೋವು ಅವಮಾನ ಎಲ್ಲ ಅಭ್ಯಾಸ ಇದೆ. ಆದ್ರೆ ನಿನಗಿದೆಲ್ಲ ಹೊಸ್ತಲ್ವಾ, ಅದಕ್ಕೆ ಹೇಳ್ದೆ ಅಷ್ಟೆ.
ಈಗ ನೀನಿರೋ ಮನಸ್ಥಿತಿಲಿ ಡ್ರೈವ್ ಮಾಡೋದು ಸೇಫ್ ಅಲ್ಲ ಅನ್ಸುತ್ತೆ. ಬೇಡದೇ ಇರೋ ಉಸಾಬರಿ ನಿಂಗೆ ಯಾಕೆ? ಹೋಗಿ ಇಲ್ಲಿಂದ. ಸರಿ, ನಾನು ಹೋಗ್ತೀನಿ. ನಾಳೆ ದಿನ ಬೇರೆಯವ್ರ ಮನೆ ಸೊಸೆಯಾಗೋಳು ನೀನು. ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಯಾರ್ ಜವಾಬ್ದಾರಿ? ಸೇಫ್ ಆಗಿ ಮನೆಗೆ ಸೇರು, ಆಯ್ತಾ? ನಾಳೆ ದಿನ ಬೇರೆಯವ್ರ ಮನೆ ಸೊಸೆಯಾಗೋಳು ನೀನು. ನಾನ್ ಬೇರೆಯವ್ರ ಮನೆ ಸೊಸೆ ಆಗೋಳ? ನನಗೆ ಹೆಚ್ಚು ಕಮ್ಮಿ ಆಗ್ಬಾರ್ದ? ನೋ ಹೇಳಿರೋ ವಿರಾಜ್, ಅದಕ್ ಸಾಥ್ ಕೊಟ್ಟಿರೋ ಅರು ಅಮ್ಮ, ಅದ್ ಹೇಗ್ ಖುಷಿಯಾಗಿರ್ತಾರೋ ನಾನು ನೋಡ್ತೀನಿ. ಆಗ್ಲಿಂದ ನೋಡ್ತಾ ಇದೀನಿ, ಟೈಮ್ ಮುಂದಕ್ಕೆ ಹೋಗ್ತಿಲ್ವಲ್ಲ. ಇಲ್ಲೂ 6 ಗಂಟೆನೇ ತೋರಿಸ್ತಿದೆ. ಗಡಿಯಾರಕ್ಕೆ ಏನಾರು ಆಗಿದೆಯಾ? ಗಡಿಯಾರಕ್ಕೇನೂ ಆಗಿಲ್ಲ. ಆಗಿರೋದು ನಿನ್ನ ಹಾರ್ಟಿಗೆ. ನಿನ್ನ ಮನ್ಸಲ್ಲಿರೋ ಪ್ರೀತಿ ಭಾರನ ತಡಿಯಕ್ಕಾಗದೆ ಹೊರಗೆ ಬಂದಪ್ಪ. ಆ ಆರ್ಟ್ ಬೇರೆ ಡಬ ಡಬ ಅಂತ ಬಡ್ಕೋತಿದೆ. ಮಿಸ್ ಮುಗುತಿನ ನೋಡೋ ಎಕ್ಸೈಟ್ಮೆಂಟ್. ಈ ನಿನ್ನ ಎಕ್ಸೈಟ್ಮೆಂಟಲ್ಲಿ ಇಡೀ ರಾತ್ರಿ ನೀನು ನಿದ್ದೆ ಮಾಡಿಲ್ಲ, ಗೊತ್ತಾ? ಹೌದಾ? ನನಗೆ ಗೊತ್ತೇ ಆಗಲಿಲ್ಲ. ಹೇಗೆ ಗೊತ್ತಾಗತ್ತೆ? ಅವಳು ಕನಸೇ ಕಾಣ್ತಿದ್ಯಲ್ಲ. ಇದಕ್ಕೆ ಹೇಳೋದು, ಪ್ರೀತಿಲಿ ಬಿದ್ದೋರಿಂದ ನಿದ್ರಾದೇವಿ ದೂರ ಸರಿತಾಳೆ ಅಂತ. ಅಂದರೆ ಮಿಸ್ ಮುಗುತಿ ಮೇಲೆ ದಿನ ದಿನ ನಂಗೆ ಪ್ರೀತಿ ಜಾಸ್ತಿ ಆಗ್ತಿದೆ ಅಲ್ವಾ? ಹೌದಪ್ಪ. ಬೆಳಗಿನ ಜಾವ 4 ಗಂಟೆಗೆ ಎದ್ದು ತಂಗಿನ ಕಾಲೇಜಿಗೆ ಬಿಡೋಕ್ಕೆ ಕಾಯೋಸ್ ಜಾಸ್ತಿ ಆಗಿದೆ. ಏನು ಮಾಡಲಿ, ಅವಳನ್ನ ನೋಡೋಕ್ಕೆ ಅದೊಂದೇ ದಾರಿ ಅಲ್ವಾ? ಇನ್ನೇನು ಎಕ್ಸಾಮ್ ಮುಗಿದು ಸೆಮ್ ಹಾಲಿಡೇ ಸ್ಟಾರ್ಟ್ ಆಗುತ್ತೆ. ಆಗೇನು ಮಾಡ್ತೀಯಾ? ಹೌದಲ್ವಾ? ಆಗೇನು ಮಾಡಲಿ? ಲೋ ದಡ್ಡ, ಅಷ್ಟರಲ್ಲಿ ಅವಳ ಜೊತೆ ನೀನು ಇನ್ನೂ ಕ್ಲೋಸ್ ಆಗಬೇಕು. ಹೌದು, ನೀನು ಹೇಳೋದು ನಿಜ. ಈಗ ನೀನು ನನ್ನ ಹತ್ರ ಇದೇ ಥರ ಮಾತಾಡ್ತಿರ್ತೀಯೋ ಅಥವಾ ನಿನ್ನ ತಂಗಿ ನೆಪ್ಸಕ್ಕೆ ಹೋಗ್ತೀಯೋ? ಅಯ್ಯೋ, 7 ಗಂಟೆ ಆಗೋಗಿದೆ. ಎಲ್ಲ ಪ್ರೀತಿ ಮಹಿಮೆ. ರಿಯಾ, ಎಲ್ರು ಕಾಲೇಜಿಗೆ ಹೋಗ್ತಿದ್ದಾರೆ, ನೀನು ನೋಡಿದ್ರೆ ಇನ್ನೂ ಮಲಗಿದ್ಯಾ? ಎದ್ದೇಳೆ ಮೇಲೆ, ಎಕ್ಸಾಮ್ ಇದೆ. ಎದ್ದೇಳೆ ಮೇಲೆ, ಎದ್ದೇಳೆ. ಹೋಗೋಣ, ರಾತ್ರಿ ಎಲ್ಲ ಓದಿ ಸುಸ್ತಾಗಿದೆ. ಇನ್ನೊಂದ್ ಸ್ವಲ್ಪ ಹೊತ್ತು ಮಲ್ಕೋತೀನಿ. ಓದಿದ್ ಬರೆಯಕ್ಕೆ ಎಕ್ಸಾಮ್ ಓದ್ಬೇಡವಾ? ಎದ್ದೇಳೆ ಬಸ್. ನೀನ್ ಯಾಕೆ ನನ್ನ ಎದ್ದೇಳಿಸ್ತೀಯಾ? ನಾನು ಅಲಾರ್ಮ್ ಇಟ್ಕೊಂಡಿದ್ದೀನಿ ತಾನೆ. ನೀನ್ ಹೋಗು, ನಾನು ಎದ್ದೇಳ್ತೀನಿ. ಇನ್ನೂ ಎಕ್ಸಾಮಿಗೆ ಟೈಮ್ ಇದೆ. ಇಷ್ಟು ಬೇಗ ಹೋಗಿ ಏನ್ ಮಾಡೋದು? ಎಷ್ಟೊತ್ತಿಗೆ ಹೋಗ್ತೀವಿ ಅನ್ನೋದು ಮುಖ್ಯ ಅಲ್ಲ, ಕಾಲೇಜ್ಗೆ ಹೋಗೋದು ಮುಖ್ಯ. ರೆಗ್ಲೆ ಮಾಡಬೇಡ, ಎದ್ದೇಳು. ಏನೋ ನಿನ್ ಗೋಳು? ನಾನೇ ಬಂದು ಎದ್ದೇಳ್ಸಿದ್ರು ಲೇಟಾಗಿ ಕರ್ಕೊಂಡೋದೆ. ಇವತ್ ನಾನೇ ಲೇಟಾಗಿ ಹೋಗೋಣ ಅಂತಿದ್ರು ಬಿಡ್ತಿಲ್ವಲ್ಲ. ನಿನ್ನ ಎಕ್ಸಾಮ್ ಇಷ್ಟೊಂದು ಇಂಪಾರ್ಟೆಂಟ್ ಅಂತ ನಂಗೆ ನೆನ್ನೆನೆ ಗೊತ್ತಾಗಿದ್ದು. ಲೇಟ್ ಆದ್ರೆ ಸಿಗಲ್ಲ, ಎದ್ದೇಳು ಬೇಗ. ಸಿಗಲ್ವಾ? ಯಾರು ಸಿಗಲ್ಲ? ಅಂದ್ರೆ ನಿನಗೆ ಎಕ್ಸಾಮ್ ಬರೆಯಕ್ಕೆ ಸಿಗಲ್ಲ ಅಂತ ಹೇಳ್ತಿರೋದು. ಎದ್ದೇಳು ಬೇಗ. ಅಣ್ಣ ಪ್ಲೀಸ್ 2 minutes ಪ್ಲೀಸ್ ಪ್ಲೀಸ್. 2 minutes ವ್ಯಾಲ್ಯೂ ಗೊತ್ತಾ ನಿಂಗೆ? ಎದ್ದು ರೆಡಿ ಆಗು. ಸರಿ ಆಯ್ತು, ನೀನ್ ಹೋಗು. ಕಂಡ್ಬಿಡು. ಸಾಕಾ? ಸಾಕು, ಎದ್ದೋಗಿ ರೆಡಿ ಆಗು. ಎದ್ದೋಗೆ.
ಬಿಸಿ ಬಿಸಿ ನೀರಿದೆ ಅಂತ ಗಂಟೆ ಗಂಟೆ ಸ್ನಾನ ಮಾಡಿ ಲೇಟ್ ಮಾಡ್ಬೇಡ. ಲೇಟ್ ಆಯ್ತು ಅನ್ಕೋ, ಆಮೇಲೆ ಹೋಗಿ ನೀರು ಆಫ್ ಮಾಡ್ಬಿಡ್ತೀನಿ. ಆಯ್ತು ಹೋಗೋ, ಬರ್ತೀನಿ ಅನ್ನಲ್ಲ. ಅದಕ್ಕೆ ಬಾಯ್. ಇರೋ, ಏನೋ ಆಗಿದೆ ನಿನ್ಗೆ. ರಾತ್ರಿ ಇಡೀ ಓದ್ತಾ ಇರ್ತೀಯ, ಈಗ ಖಾಲಿ ಹೊಟ್ಟೆಲ್ ಪರೀಕ್ಷೆ ಬರಕ್ ಹೋಗ್ತಾ ಇದ್ರೆ ಈ ಜೀವ ತಡ್ಕೊಳ್ಳುತ್ತೇನೋ. ಹಾಲು ಕುಡ್ದಿದ್ದೀನಿ ಅದಕ್ಕೆ, ನೀವೇ ತಂದ್ಕೊಟ್ರಲ್ಲ, ಈಗ ಲೇಟ್ ಆಗಿದೆ. ಅದೆಲ್ಲ ನಂಗೆ ಗೊತ್ತಿಲ್ಲ. ಅನ್ನು ತಿನ್ನು. ಅದಕ್ಕೆ ನೀವು ತಿಂಡಿ ತಿನ್ನಿ, ನಾನು ಕಾಲೇಜಲ್ಲಿ ತಿಂತೀನಿ. ಓ, ಅಲ್ಲಿ ದುಡ್ಡು ಕೊಟ್ಟು ತಿಂದಂಗೆ ನಾನು ನೋಡ್ದಂಗೆ ಅದೆಲ್ಲ ಆಗಲ್ಲ. ತಿನ್ನು ಫಸ್ಟ್. ಅನ್ನು ಅದಕ್ಕೆ ಸಾರು ಪಲ್ಯ ಎಲ್ಲ ರೆಡಿ ಇದೆ. ಅನ್ನ ಬಸ್ಸಿಗೆ ಹೋಗ್ಬೇಡಿ, ಅಮ್ಮ ಬಸಿತಾಳೆ. ಫ್ರೂಟ್ಸ್ ಎಲ್ಲ ಕಟ್ ಮಾಡಿ ಇಟ್ಟಿದ್ದೀನಿ, ತಿನ್ನೋದ್ ಮರಿಬಾರ್ದು. 11 ಗಂಟೆಗೆ ತಿನ್ನಿ. ಸಾಕು. ಎಲ್ಲಿ ಹೊಡ್ತಾ ಇದೀಯ ನೀನು? ತಿಂಡಿ ಆಯ್ತಾ? ಇಲ್ಲ ಅದಕ್ಕೆ ಅವನು ಇನ್ನೂ ಕಾಲೇಜಿಗೆ ಡ್ರಾಪ್ ಮಾಡಿ ಪೋಸ್ಟ್ ಆಫೀಸ್ ಬೇರೆ ಹೋಗ್ಬೇಕು, ಲೇಟ್ ಆಗುತ್ತೆ. ಹೌದೌದು, ಲೇಟ್ ಆಯ್ತು. ಅದಕ್ಕೆ ಬಾಯ್, ನಾನು ತಿಂಡಿ ಆಯ್ತು. ನಿಂತ್ಕೊಳ್ಳೋ. ಬಾಯ್ ಅದಕ್ಕೆ ನಿಂತ್ಕೊ. ಎಲ್ಲಿ ಹೋಗ್ತಾ ಇದೀಯಾ? ತಿನ್ನು. ಅನ್ನು ಅನ್ನು. ಅಲ್ಲ, ಬೆಳಿಗ್ಗೆ ಬೇಗ ಎದ್ದು ಅಡಿಗೆ ಮಾಡಿಟ್ಟು ಓಡ್ತೀಯ ನೋಡು. ಬೇರೆಯವ್ರಿಗೆ ಅಡಿಗೆ ಮಾಡ್ಕೊಡೋದು ಅಷ್ಟೇ ಅಲ್ಲ, ನೀನು ತಿನ್ಬೇಕು. ತಿನ್ನಲ್ಲ ಅದಕ್ಕೆ ಸಾಕು. ತತ್ತು ಲೇಟ್ ಆಗುತ್ತೆ, ಬಾಯ್ ಅದಕ್ಕೆ. ಅದೇ ನಿಮ್ಮಿಬ್ರಿಗೂ ನಾನಂದ್ರೆ ಎಷ್ಟೊಂದು ತಾತ್ಸಾರ ಅಲ್ವಾ? ಹಿರಿ, ಅತ್ತೆ ಹತ್ರ ಹೇಳ್ಸಿ ತಿನ್ನೋಗ್ ಮಾಡ್ತೀನಿ ನೋಡು. ನನ್ ಮುದ್ದು ಅದಕ್ಕೆ ಅಲ್ವಾ. ಅಮ್ಮ ಏನಾದ್ರು ನಾವಿಬ್ರು ತಿಂಡಿ ತಿಂದ್ರ ಅಂತ ಕೇಳಿದ್ರೆ ತಿಂದ್ವಿ ಅನ್ಬೇಕು. ಬಾಯ್. ಬರೀ ಇದೇ ಆಯ್ತು. ಇವತ್ತು ನನ್ನ ಕಾಲೇಜ್ಗೆ ಬಿಡೋದೇನ್ ಬೇಡ, ನಾನೇ ಬೈಕ್ ತಗೊಂಡು ಹೋಗ್ತೀನಿ. ಅಣ್ಣನ್ ಕೆಲ್ಸ ಇರುತ್ತೋ, ನಾನೇ ಬಿಡ್ತೀನಿ ಬಾ. ಹೌದೌದು, ಅವ್ನಿಗೇನೇನು ಇಂಪಾರ್ಟೆಂಟ್ ಕೆಲಸ ಇರುತ್ತೆ, ನಿಜ. ನೀನೇ ಡ್ರಾಪ್ ಮಾಡು. ಅದಕ್ಕೆ ನಾವಿಬ್ರು ಹೊರಗಡೆ ತಿಂತೀವಿ ಅಂತ ಹೇಳಿದ್ನಲ್ಲ, ನೀವು ಒಳಗೆ ಹೋಗಿ ಅಲ್ಲೇ ತಿನ್ಕೊಳ್ಳಿ, ಅಷ್ಕೊಂಡಿರ್ಬೇಡಿ ಇನ್ನ. ಅಕ್ಕ, ಈ ಅಣ್ಣ 3 ಹೊತ್ತು ಫೋನಲ್ಲಿ ಅದು ಯಾರ ಜೊತೆ ಮಾತಾಡ್ತಿರ್ತಾನೆ. ಕೆಲ್ಸದ ಕಾಲ್ ಇರ್ಬೋದು. ಅವ್ನ್ ಮಾಡೋ ಕೆಲ್ಸಕ್ಕೆ ನಾವೆಲ್ಲ ಕೆಲಸ ಮಾಡೋ ಹಾಗಾಗಿದೆ. ಏನಂದ್ರೆ? ಏನಿಲ್ಲ, ಲೇಟ್ ಆಯ್ತು ಅಂದೆ. ನಡಿ 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 ನಡಿ. ವಿರಾಜ್, ಜಾಗಿಂಗ್ ಹೊರಟಿಯಾ? ಇಲ್ಲಮ್ಮ, ಇವತ್ತು ರಿಯಾಗೆ ಎಕ್ಸಾಮ್ ಇದೆ ಅಲ್ವಾ, ಡ್ರಾಪ್ ಮಾಡೋಣ ಅಂತ ವೆಯ್ಟ್ ಮಾಡ್ತಿದ್ದೆ. ಅವಳು ನೋಡು, ಎಕ್ಸಾಮ್ ಟೆನ್ಷನ್ ಇದೆ, ಆರಾಮಾಗಿ ರೆಡಿ ಆಗ್ತೀಯಾಳೆ. ಅಲ್ಲ, ಅವಳಿಗೆ ಎಕ್ಸಾಮ್ ಇದ್ರೆ ನೀನ್ ಯಾಕೆ ಟೆನ್ಷನ್ ಆಗ್ತಿದ್ಯಾ? ನಾನಾ? ಇಲ್ಲಮ್ಮ. ನೀನ್ ಏನ್ ಬಟ್ಟೆ ಹಾಕೊಂಡಿದ್ಯಾ ಅಂತ ನೋಡಿದ್ಯಾ? ಈ ಬಟ್ಟೆಗೆ ಏನಾಗಿದೆ, ಚೆನ್ನಾಗೇ ಇದೆಯಲ್ವಾ? ವಿರಾಜ್, ನೀನ್ ಈ ಜಾಗಿಂಗ್ ಡ್ರೆಸ್ ಅಲ್ಲಿ ರಿಯಾ ಕಾಲೇಜ್ ತನಕ ಹೋಗ್ತೀಯಾ? ಹಾ, ಅದ್ರಲ್ಲೇನಿದೆ, ಕಂಫರ್ಟಬಲ್ ಆಗಿದೆ. ರಿಯಲಿ ಬ್ರೋ, ಫಸ್ಟ್ ಆಫ್ ಆಲ್ ನಾನು ನಿನ್ನ ಕಾಲೇಜಿಗೆ ಡ್ರಾಪ್ ಮಾಡು ಅಂತ ಕೇಳಲೇ ಇಲ್ಲ. ಸರಿ, ಇವತ್ತೇನೋ ಸೂರ್ಯ ಪಶ್ಚಿಮ ದಿಕ್ಕಲ್ಲಿ ಹುಟ್ಟಿದಾನೆ, ನಮ್ಮ ಅಣ್ಣ ತಾನಾಗೆ ಕಾಲೇಜ್ ಡ್ರಾಪ್ ಮಾಡೋ ಜೋಶಲ್ಲಿದ್ದಾನೆ ಅಂತಾನೆ ಅನ್ಕೊಳ್ಳೋಣ. ಆದ್ರೆ ಈ ಬಟ್ಟೆ ಅಲ್ಲ. ಯಾಕೆ, ಚೆನ್ನಾಗಿ ಕಾಣಿಸ್ತಿಲ್ವಾ? ನನಗೇನೋ ಚೆನ್ನಾಗಿ ಕಾಣಿಸ್ತಿದೆ, ಆದ್ರೆ ನೀನು ಎಲ್ಲಿ ಯಾವ ತರ ಬಟ್ಟೆ ಹಾಕ್ಬೇಕೋ ಆ ತರ ಹಾಕೋ ನೀನು ಅಂತ. ಅದ್ರಲ್ಲಿ ಈ ಶ್ರೀಮಂತರಿಂದ ಪ್ಯೂರ್ ಫ್ರೆಂಡ್ಶಿಪ್ ನ ಎಕ್ಸ್ಪೆಕ್ಟ್ ಮಾಡೋದು ಸಾಧ್ಯನೇ ಇಲ್ಲ. ಅವ್ರಿಗೂ ನಂಗೂ ಸೆಟ್ ಆಗಲ್ಲ ಅಷ್ಟೇ. ಅದೇ ಮತ್ತೆ ನಿನ್ನೆ ಬಟ್ಟೆ ವಿಷಯಕ್ಕೆ ನನ್ನ ಜೊತೆ ಜಗಳ ಆಡಿದಾನೆ. ಬಟ್ಟೆ ಹೋಗ್ಲಿ, ನಿನಗೆ ಶೂಸು ಸಾಕ್ಸು ಆ ಕಡೆ ಈ ಕಡೆ ಆದ್ರೂ ಹಿಂಸೆ ಆಗತ್ತೆ. ಅಂತದ್ರಲ್ಲಿ ನೀನು ಜಾಗಿಂಗ್ ಡ್ರೆಸ್ ಅಲ್ಲಿ ರಿಯಾ ಕಾಲೇಜ್ ತನಕ ಹೋಗ್ತಿದ್ಯಾ? ಹಾ, ಕೇಳಮ್ಮ. ಅದು ಈ ಬಟ್ಟೆ ಹಾಕೊಂಡ್ರೆ ಏನ್ ಪ್ರಾಬ್ಲಮ್ ಈಗ? ನಂಗೇನು ಪ್ರಾಬ್ಲಮ್ ಇಲ್ಲ. ನಿನ್ನೆ ಈ ಡ್ರೆಸ್ ಅಲ್ಲಿ ಬಾ ಅಂದ್ರೆ ಅವತಾರ ಆಡ್ದೆ, ಆದ್ರೆ ಇವತ್ ನೀನೇ ಈ ಡ್ರೆಸ್ ಅಲ್ಲಿ ಬರ್ತಿದ್ಯಾ. ಏನಾಗಿದೆ ನಿಂಗೆ? ಮಲ್ಲಿ, ನೀನ್ ಹೇಗೋ ಬೇಗ ಎದ್ದಿದ್ಯಾ,
ನೀನ್ ಜಾಗಿಂಗ್ ಹೋಗು, ನಾನ್ ನನ್ನ ಪಾಡಿಗೆ ಕಾಲೇಜ್ ಹೋಗ್ತೀನಿ. ಇವತ್ತು ಎಕ್ಸಾಮ್ಸ್ ಈಸಿ ಇದೆ, ನಿನ್ ಲಕ್ಕೇನ್ ಬೇಡ ನಂಗೆ. ಸರಿ ಬಾಯ್. ಏ ರಿಯಾ, ನಾನು ಬೇಗ ಎದ್ದಿರೋದು ನೀನು ಡ್ರಾಪ್ ಮಾಡಬೇಕು ಅಂತ. ನಾನೇ ಡ್ರಾಪ್ ಮಾಡ್ತೀನಿ ಪ್ಲೀಸ್. ಅಮ್ಮ, ಇಲ್ಲಿರೋದು ನನ್ನ ಅಣ್ಣನೇನಾ? ನೀನು ಹಿಂಗೆ ಮಾತಾಡ್ಕೊಂಡು ನಿಂತಿದ್ರೆ ಎಕ್ಸಾಮ್ ಲೇಟ್ ಆಗುತ್ತೆ. ಬಾ ರಿಯಾ, ತಿಂಡಿ ತಿಂದ್ಯಾ? ಎಕ್ಸಾಮ್ ಆದ್ಮೇಲೆ ತಿಂತಾಳೆ ಬಿಡಮ್ಮ. ಏನೋ ಆಗಿದೆ ನಿಂಗೆ? ಪ್ರೀತಿ ಅಲ್ಲ, ಭೀತಿ. ನಿಂಗೆ ಎಕ್ಸಾಮ್ ಅಂತ ನಂಗೆ ಟೆನ್ಷನ್ ಇರಲ್ವಾ? ನನ್ನ ತಂಗಿ ಚೆನ್ನಾಗಿ ಬರಿಬೇಕು ಅಂತ ನಂಗೆ ಅನ್ಸಲ್ವಾ? ಬಾ ಹೋಣ ಬಾ. ಎಲ್ಲೋ ಏನೋ ಮಿಸ್ ಹೊಡಿತಾ ಇದೆಯಲ್ಲ. ರಿಯಾ, ನಿಮ್ಮ ಕ್ಲಾಸಲ್ಲಿ ಯಾರೋ ಹುಡುಗ ಇದ್ದಾನ? ಸುಮಾರು ಜನ ಇದ್ದಾರೆ. ಅಲ್ಲ, ಅಕ್ಕ ಇರೋರು? ನಾನೇನ್ ಕಾಲೇಜಲ್ಲಿ ಎಲ್ಲರಿಗೂ ನಿಮ್ಗೆ ಅಕ್ಕ ಇದಾರ ತಂಗಿ ಇದಾರ ಅಂತ ಕೇಳ್ತಾ ಕೂತಿರ್ತೀನ? ಆಗಲ್ಲ. ಹೌದು, ಇದೆಲ್ಲ ಯಾಕೆ ಕೇಳ್ತಾ ಇದ್ಯಾ? ನನ್ನ ತಂಗಿ ಅದೇ ಕಾಲೇಜಲ್ಲಿ ಓದ್ತಿರೋದು. ಡ್ರಾಪ್ ಮಾಡಕ್ ಬಂದಿದ್ದೆ. ನನ್ನ ತಮ್ಮನೂ ಅದೇ ಕಾಲೇಜಲ್ಲಿ ಓದ್ತಿರೋದು. ನಾನು ಡ್ರಾಪ್ ಮಾಡಕ್ ಬಂದಿದ್ದೆ.